ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗಾಂಜಾ ಮತ್ತಿನಲ್ಲಿ ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಆವಾಜ್ ಹಾಕೋನು ಒಂದ್ ಕಡೆ, ಕಾರ್ ಮುಂದೆ ಪಟಾಕಿ ಸಿಡಿಸಿ ರೀಲ್ಸ್ ಮಾಡಿ ಕೇಸ್ ಹಾಕಿಸಿಕೊಳ್ಳೋನು ಮತ್ತೊಂದ್ ಕಡೆ, ಕಾರಿನಲ್ಲಿ ಬಂದು ಹೂಪಾಟ್ಗಳನ್ನ ಹೊಡೆದು ರಂಪಾಟ ಮಾಡಿ ಇದರ ನಡುವೆ ಕುಡಿದು ರ್ಯಾಶ್ ಡ್ರೈವಿಂಗ್ ಮಾಡಿ ಅವಾಂತರ ಸೃಷ್ಟಿಸಿ ರೂಲ್ಸ್ ಬ್ರೇಕ್ ಮಾಡೋ ಮಹಾಶೂರರ ಡೀಟೇಲ್ ಸ್ಟೋರಿ ಇಲ್ಲಿದೆ ನೋಡಿ. ಕೈಯಲ್ಲಿ ಲಾಂಗ್ ಹಿಡಿದು ಪೊಲೀಸ್ ಮುಂದೆ ರೌಡಿ ಶೀಟರ್ ಆವಾಜ್. ರೀಲ್ಸ್ ಹುಚ್ಚಿಗೆ ಫ್ಲೈಓವರ್ ಮೇಲೆ ಕಾರು ನಿಲ್ಲಿಸಿ ಪಟಾಕಿ ಸಿಡಿಸಿ ಪೋಸ್ಟ್. ಕುಡಿದ ನಶೆಯಲ್ಲಿ ರಾಧಾಂತ ಹೂಕುಂಡಗಳ ಧ್ವಂಸ. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದ್ದು, ಗಾಂಜಾ ಮತ್ತಿನಲ್ಲಿ ಹೆಣ್ಣು ಮಕ್ಕಳಿರುವ ಮನೆಗಳ ಬಳಿ ಲಾಂಗ್ ಹಿಡಿದು ಬೆದರಿಕೆ ಹಾಕುತ್ತಿದ್ದ ರೌಡಿ ಶೀಟರ್ ಸೋಫಿಯಾ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಮುಂದೆಯೇ ಸೌಂಡ್ ಮಾಡುತ್ತಿದ್ದ ಇವನ ಕಾಟಕ್ಕೆ ಬೇಸತ್ತಿರುವ ಸ್ಥಳೀಯರು ಪೊಲೀಸರು ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಏನೋ ಮಾತಾಡಿದೆ, ಲಾಂಗ್ ತೋರಿಸೋದು ಇದು ಇವಾಗ ಬೆಳಗ್ಗೆ ಏನಾಗಿದೆ ಅಂದ್ರೆ ಕೆಟ್ಟ ಮಾತಾಡ್ಕೊಂಡು ಕೆಳಗಡೆ ನಿಲ್ಸ್ಕೊಂಡಿದ್ದಾನೆ. ನಾವು ಮೇಲ್ಗಡೆಗೆ ಯಾಕಪ್ಪ ಇಲ್ಲಿ ಬೆಳೆಸ್ಕೊಂಡಿದ್ದ, ಆ ಸೈಡ್ ಹೋಗಿ ಅಂತ ಹೇಳಕ್ಕೆ ನೀವೇನು ಹೇಳೋದು ಅಂತ ಲಾಂಗ್ ತಗೊಂಡ್ ಬಂದ್ರೆ ನಮ್ಗೆ ಹೊಡಿಯಕ್ಕೆ ನಮ್ಮ ಮನೆ ಒಳಗಡೆ ಬಂದಿದ್ದಾನೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಬಿಲ್ಡಪ್ ವಿಡಿಯೋಗಳ ಹುಚ್ಚಾಟಕ್ಕೆ ಬೆಂಗಳೂರು ಪೊಲೀಸರು ಮತ್ತೊಮ್ಮೆ ಬಿಸಿ ಮುಟ್ಟಿಸಿದ್ದಾರೆ. ಜುಲೈ 15ರಂದು ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಶಿವಹಳ್ಳಿ ಫ್ಲೈಓವರ್ ಮೇಲೆ ಬಿಲ್ಡಪ್ ರಾಘವೇಂದ್ರ ಎಂಬಾತ ನಡು ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಪಟಾಕಿ ಸಿಡಿಸಿ ರೀಲ್ಸ್ ಮಾಡಿದ್ದ. ಈ ಬಿಲ್ಡಪ್ ವಿಡಿಯೋವನ್ನು ತನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದ. ಇದನ್ನು ಗಮನಿಸಿದ ಸಾರ್ವಜನಿಕರೊಬ್ಬರು RC ಬೆಂಗಳೂರು ಎಂಬ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಸಮೇತ ಪೋಸ್ಟ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದರು. ಈ ಬೆನ್ನಲ್ಲೇ ವಿಜಯನಗರ ಟ್ರಾಫಿಕ್ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿ ಠಾಣೆಗೆ ಕರೆತಂದಿದ್ದಾರೆ. ಅಲ್ಲದೆ ಆತನ ಮೊಬೈಲ್ನಿಂದ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ. ಇತ್ತ ಮೈಕೋ ಲೇಔಟ್ ಪೊಲೀಸ್ ಠಾಣೆಯ ಪಕ್ಕದ ರಸ್ತೆಯಲ್ಲಿ ಕುಡಿದ ಅಮಲಿನಲ್ಲಿ ತೇಲಾಡುತ್ತಿದ್ದ ಕಿಡಿಗೇಡಿಗಳು ಮನೆಯೊಂದರ ಮುಂದೆ ಸಾಲಾಗಿ ಇಟ್ಟಿದ್ದ ಹೂವಿನ ಕುಂಡಗಳನ್ನ ಬೇಕಂತಲೇ ಎತ್ತಿ ಹಾಕಿ ಧ್ವಂಸಗೊಳಿಸಿದ್ದಾರೆ. ಹೂವಿನ ಕುಂಡಗಳನ್ನು ಪುಡಿ ಪುಡಿ ಮಾಡುತ್ತಿರುವ ಇಡೀ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಇಲ್ಲೊಬ್ಬ ಮದ್ಯದ ಮತ್ತಿನಲ್ಲಿ ಹಿರಿಯ ನಾಗರಿಕರ ಮೇಲೆಯೇ ದರ್ಪ ತೋರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ HSR ಲೇಔಟ್ ಬಳಿಯ ಪರಂಗಿಪಾಳ್ಯದಲ್ಲಿ ನಡೆದಿದೆ. ಕಾರಿನಲ್ಲಿ ಬಂದ ವ್ಯಕ್ತಿಯೊಬ್ಬ ಕುಡಿದ ಮತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ತೆಗೆದು ನಿಂದಿಸಿ ಅಟ್ಟಹಾಸ ಮೆರೆದಿದ್ದಾನೆ. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಕಿರುಕುಳ ನೀಡಿದ ಈ ಘಟನೆಗೆ ಸಂಬಂಧಿಸಿದಂತೆ ಈವರೆಗೆ ಯಾವುದೇ ಅಧಿಕೃತ ಪ್ರಕರಣ ದಾಖಲಾಗಿಲ್ಲ. ಒಟ್ಟಾರೆ ಜನ ಕಾನೂನು ಪಾಲನೆ ಮಾಡದೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಾ ಭಯ ಉಂಟು ಮಾಡುತ್ತಿದ್ದಾರೆ. ಇನ್ನಾದರೂ ನಾಗರಿಕ ಸಮಾಜದಲ್ಲಿ ಜೀವನ ಮಾಡುತ್ತಿದ್ದೇವೆ ಎಂದು ಅರಿತು ಬಾಳಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.